Hi everyone, welcome back to my YouTube channel Cozy Tales with me. ತೆನಾಲಿ ರಾಮಕೃಷ್ಣನ ಕಥೆಗಳಿಗೆ ಸ್ವಾಗತ. ಇಂದಿನ ಕಥೆಯ ಹೆಸರು ಮಾವಿನ ಮರದ ಕೋಪ. ತೆನಾಲಿ ರಾಮಕೃಷ್ಣನ ರಾಜ್ಯದಲ್ಲಿ ಒಬ್ಬ ಅನಕ್ಷರಸ್ಥ ಕೆಳವರ್ಗದ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಸರು ಭೋಲು ಅಂತ. ಹಾಗೆ ಅವನ ಜೊತೆ ಯಾರು ಮಾತಾಡ್ತಿರ್ಲಿಲ್ಲ. ಆದರೂ ಅವನಲ್ಲಿ ಒಂದು ಪಾಂಡಿತ್ಯ ಇತ್ತು. ಅಂದರೆ ಅವನೇನು ಮಾಡ್ತಿದ್ದ ಅಂದರೆ ಮಾವಿನ ಮರ ಎಲ್ಲಿರುತ್ತೋ ಅಲ್ಲಿ ಹೋಗಿ ಒಂದು ಶ್ಲೋಕವನ್ನು ಹೇಳ್ತಿದ್ದ. ಆ ಶ್ಲೋಕದ ನಂತರ ಆ ಮಾವಿನ ಮರದಲ್ಲಿ ಹಣ್ಣುಗಳು ಬಿಡ್ತಾ ಇದ್ವು. ಇದರಿಂದ ಅವನು ತನ್ನ ಜೀವನವನ್ನು ನಡೆಸ್ತಾ ಇದ್ದ. ಈ ವಿಚಾರ ಇನ್ನೊಬ್ಬ ವ್ಯಕ್ತಿ ಕೇಶವ ಎನ್ನುವ ಅಂತನಿಗೆ ತಿಳಿದಿತ್ತು. ಹಾಗಾಗಿ ಅವನು ಒಂದು ದಿನ ಬೋಲುವಿನ ಬಳಿ ಬಂದು ಹೇಳ್ತಾನೆ, ನನಗೆ ಕೂಡ ಈ ಶ್ಲೋಕವನ್ನ ಹೇಳಿಕೊಡು ಅಂತ. ಆಗ ಬೋಲುಗೆ ಏನ್ ಮಾಡಲು ತೋಚದೆ ಸರಿ ಅಂತ ಹೇಳ್ತಾನೆ. ಹಾಗೆ ಇದರಲ್ಲಿ 2 ಷರತ್ತುಗಳಿದಾವೆ. ಏನು ಅಂದ್ರೆ ಈ ಶ್ಲೋಕವನ್ನ ನೀನು ಯಾರಿಗೂ ಹೇಳಬಾರದು. ಎರಡನೆಯದು ಏನು ಅಂದ್ರೆ ನೀನು ಈ ಶ್ಲೋಕದ ಹೇಳಿದ ನಂತರ ಯಾವುದೇ ವಿಚಾರವಾಗಿ ಸತ್ಯವನ್ನೇ ಹೇಳಬೇಕಾಗತ್ತೆ. ಹಾಗೆ ಯಾವತ್ತು ಸುಳ್ಳನ್ನ ಹೇಳಬಾರ್ದು. ಸುಳ್ಳನ್ನ ಹೇಳಿದರೆ ಆ ಶ್ಲೋಕವು ಮುಂದೆ ಫಲಿಸುವುದಿಲ್ಲ ಅಂತ ಹೇಳ್ಬಿಡ್ತಾನೆ. ಸರಿ ಅಂತ ಕೇಶವ ಒಪ್ತಾನೆ. ಹಾಗೆ ಭೋಲು ಅವನಿಗೆ ಶ್ಲೋಕವನ್ನ ಪಠನ ಮಾಡಿ ಕೊಡ್ತಾನೆ. ಅದೇ ರೀತಿ ಕೇಶವನು ಕೆಲವು ಮರದ ಕೆಳಗೆ ಹೋಗಿ ಈ ಶ್ಲೋಕವನ್ನ ಹೇಳಿ ಮಾವಿನ ಹಣ್ಣುಗಳನ್ನ ಪಡೆದುಕೊಳ್ತಾನೆ. ಹಾಗೆ ಆ ರಾಜ್ಯದಲ್ಲಿ ಅವನೊಬ್ಬ ಉತ್ತಮ ಪ್ರಜೆ ಆಗ್ತಾನೆ. ಅದೇ ರೀತಿ ಶ್ರೀಮಂತ ವ್ಯಕ್ತಿ ಕೂಡ ಆಗ್ತಾನೆ. ಈ ಕೇಶವನ ಶ್ರೀಮಂತಿಕೆಯ ವಿಚಾರ ತೆನಾಲಿ ರಾಮಕೃಷ್ಣನಿಗೆ ಬೀಳುತ್ತೆ. ಆಗ ತೆನಾಲಿ ರಾಮಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನನ್ನ ತನ್ನ ಆಸ್ಥಾನಕ್ಕೆ ಕರೆದುಕೊಳ್ತಾನೆ. ಅದೇ ರೀತಿ ಅವನ ಬಳಿ ಕೇಳ್ತಾನೆ, ನಿನಗೆ ಇದು ಹೇಗೆ ಸಾಧ್ಯವಾಯಿತು? ಅದೇ ರೀತಿ ನಿನಗೆ ಈ ಶ್ಲೋಕವನ್ನ ಹೇಳಿಕೊಟ್ಟವರು ಯಾರು ಅಂತ. ಆಗ ಕೇಶವನು ತುಂಬಾ ಶ್ರೀಮಂತ ಆಗಿರ್ತಾನೆ. ಅದೇ ರೀತಿ ಈ ಶ್ಲೋಕವನ್ನ ಒಬ್ಬ ಕೆಳವರ್ಗದ ಹುಡುಗನಿಂದ ನಾನು ಕಲಿತೆ ಅಂತ ಹೇಳಿದ್ರೆ ನನ್ನ ಮನೆತನಕ್ಕೆ ಅಗೌರವಾಗುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ನಾನು ಒಬ್ಬ ಮಹಾನ್ ಪಂಡಿತನಿಂದ ಈ ಶ್ಲೋಕವನ್ನ ಕಲಿತೆ ಅಂತ ಹೇಳ್ತಾನೆ. ಆಗ ತೆನಾಲಿ ರಾಮಕೃಷ್ಣ ಹೇಳ್ತಾನೆ, ಹಾಗಾದ್ರೆ ಇದನ್ನ ನೀನು ನಿರೂಪಿಸು, ನಿನ್ನ ಶ್ಲೋಕವನ್ನ ನಾವು ನೋಡ್ಬೇಕು, ಅದೇ ರೀತಿ ಮಾವಿನ ಹಣ್ಣುಗಳನ್ನು ಕೂಡ ನಾವು ನೋಡ್ಬೇಕು ಅಂತ ಹೇಳ್ತಾನೆ. ಹಾಗೆ ತೆನಾಲಿ ರಾಮಕೃಷ್ಣನು ಅವನನ್ನ ಒಂದು ಖಾಲಿ ಆಗಿರುವಂತಹ ಒಂದು ಮಾವಿನ ಮರದ ಕೆಳಗೆ ಹೋಗಿ ಶ್ಲೋಕವನ್ನ ಪಠನೆ ಮಾಡ್ಲಿಕ್ಕೆ ಹೇಳ್ತಾನೆ. ಆಗ ಏನ್ ಮಾಡ್ತಾನೆ ಅಂದ್ರೆ ಕೇಶವ ಶ್ಲೋಕವನ್ನ ಪಠನೆ ಮಾಡ್ತಾನೆ. ಆದ್ರೆ ಮಾವಿನ ಹಣ್ಣುಗಳು ಬರೋದೇ ಇಲ್ಲ. ಆಗ ಇದನ್ನು ನೋಡಿ ಅವನಿಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ಆಗ ತೆನಾಲಿ ರಾಮಕೃಷ್ಣನು ಅವನಿಗೆ ಜೋರಾಗಿ ಬೈದ್ಬಿಟ್ಟು ಅವನನ್ನ ಕಳಿಸ್ಕೊಡ್ತಾನೆ. ಯಾಕಂದ್ರೆ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳಿ. ಆಗ ಕೇಶವನ್ಗೆ ಗೊತ್ತಾಗತ್ತೆ. ಯಾಕಂದ್ರೆ ಅವನು ಹೇಳಿರುವ ಸುಳ್ಳಿನಿಂದಾಗಿ ಅವನ ಮಂತ್ರದಲ್ಲಿರುವ ಶಕ್ತಿ ಎಲ್ಲ ಕಳೆದುಕೊಂಡಿರ್ತಾನೆ. ಆಗ ಅವನಿಗೆ ಬೋಲು ಹೇಳಿರುವಂತಹ ಮಾತು ನೆನಪಾಗಿ ಅವನಿಗೆ ಮನಸ್ಸಿನಲ್ಲಿ ಕ್ಷಮೆಯನ್ನ ಯಾಚಿಸ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿ